ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 22. ಹಾಗಾದರೆ ನೀನು ಮುದ್ದಾದ ಕೆನ್ನೆಗಳಿಗೆ ನನಗೊಮ್ಮೆ ತೋರಿಸು. ನೀನು ಹೇಳುತ್ತಿರುವ ಸತ್ಯ ಈಗ ಮಾತ್ರ ನಾನು ನಿನ್ನನ್ನು ಪೂರ್ತಿಯಾಗಿ ನಂಬ್ತೀನಿ. ಋಗ್ವೇದ ಕಣ್ಣು ಕಿರಿದು ಮಾಡಿ ತುಂಟತನದಿಂದ ನಗ್ತಾ ಇದ್ದಾನೆ. ಹೌದರಿ, ಅದು ಹೇಗೆ ತೋರಿಸ್ಲಿ? ಅನ್ವಿತಾ ಮುಗ್ಧವಾಗಿ ಕೇಳಲು. ಖಂಡಿತ. ಋಗ್ವೇದ ಇನ್ನೂ ತಡ ಮಾಡದೆ ಅವಳ ನಡು ಸೀಳಿನ ಹೊಟ್ಟೆಯ ಭಾಗಕ್ಕೆ ತನ್ನ ಬೆರಳುಗಳಿಂದ ಜೋರಾಗಿ ಕಚಗುಳಿ ಇಡೋಕೆ ಪ್ರಾರಂಭಿಸ್ತಾನೆ. ಅಯ್ಯೋ ವೇದ್, ಬೇಡ ಪ್ಲೀಸ್ ಬಿಡಿ. ಅನ್ವಿತಾ ಆ ಕಚಗುಳಿಯ ತೀವ್ರತೆಯನ್ನು ತಡೆಯಲಾರದೆ ಜೋರಾಗಿ ನಗುಡುತ್ತಾ ಹಾಸಿಗೆಯ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಮರುಕ್ಷಣವೇ ಅವನು ಅವಳ ಚಡಪಡಿಸ್ತಿದ್ದ ಎರಡೂ ಕೈಗಳನ್ನು ಬೆನ್ನ ಪಕ್ಕಕ್ಕೆ ಗಟ್ಟಿಯಾಗಿ ಹಿಡಿದು ನೇರವಾಗಿ ಅವಳ ಮೇಲೆ ಬಂದು ಆವರಿಸ್ಕೊಬಿಡ್ತಾನೆ. ಅನ್ವಿತಾ ತನ್ನ ತೀರ ಹತ್ತಿರ ಬಂದ ಅವನ ಗಂಭೀರ ಮುಖವನ್ನು ನೋಡಿದ ತಕ್ಷಣ ಹೆದರಿಕೆ ಮತ್ತು ನಾಚಿಕೆಯಿಂದ ಗಟ್ಟಿಯಾಗಿ ಜೊಲ್ಲನ್ನು ನುಂಗ್ಕೊಂಡ್ಳು. ಇಡೀ ಕೋಣೆಯಲ್ಲಿ ಕೇವಲ ಇವರಿಬ್ಬರ ಉಸಿರಾಟದ ಶಬ್ದ ಅಷ್ಟೇ ಮಾತ್ರ ಕೇಳಿಸ್ತಾ ಇದೆ. ಸೈಲೆಂಟ್ ಆಗಿರು ನೀತಿ. ಅವನು ನಿಧಾನವಾಗಿ ಅವಳ ಮುಖದ ಹತ್ತಿರ ಬರುತ್ತಾ ಅವಳ ಬಿಸಿ ಬಿಸಿಯಾದ ತುಟಿಗಳನ್ನು ಅವಳ ಮೃದುವಾದ ಕುತ್ತಿಗೆ ಭಾಗಕ್ಕೆ ಗಟ್ಟಿಯಾಗಿ ಒತ್ತುತ್ತಾ ಇದ್ದಾನೆ. ಆ ಒಂದು ರಕ್ತನಾಳುಗಳು ತಾನಾಗಿ ನೆಟ್ಟಗಾದವು. ಸ್ನಾನ ಮಾಡಿ ಇನ್ನೂ ಪೂರ್ತಿಯಾಗಿ ಒಣಗದಿದ್ದಾಗ ಅವನ ಒದ್ದೆಯಾದ ಕೂದಲು ಅವಳ ಕೆನ್ನೆಗೆ ತಾಗುತ್ತಾ ಹೊಸದೊಂದು ಅನುಭವವನ್ನು ನೀಡ್ತಾ ಇತ್ತು. ಅವನು ಮೆಲ್ಲನೆ ಅವಳ ಕುತ್ತಿಗೆಯಿಂದ ತನ್ನ ತುಟಿಗಳನ್ನು ಸರಿಸುತ್ತಾ ಮೆಲ್ಲಕ್ಕೆ ಬಂದನು. ಅವರಿಬ್ಬರ ಬಿಸಿ ಬಿಸಿ ಉಸಿರುಗಳು ಒಂದಕ್ಕೊಂದು ಜೋರಾಗಿ ಬಡಿತಾ ಇದ್ವು. ಅವನು ತನ್ನ ತುಟಿಗಳನ್ನು ಅವಳ ಕೆನ್ನೆಗೊತ್ತಿ ಮೆಲ್ಲನೆ ಅವಳ ಗುಲಾಬಿ ತುಟಿಗಳನ್ನು ಸರಿಸಿದ್ದ. ಅಷ್ಟರಲ್ಲಿ ಅಯ್ಯೋ ವಿಧಿಯೇ, ದಪ್ಪಂತ ಬೆಡ್ರೂಮ್ ಬಾಗಿಲು ಸಡನ್ ಆಗಿ ತೆರೆದುಕೊಳ್ಳುತ್ತೆ. ಹೋ, ಸಾರಿ 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 ಬ್ರದರ್, ನಮ್ಗೆ ಗೊತ್ತಿರಲಿಲ್ಲ. ಸರ್ವೇಶ್ ಮತ್ತು ಸೃಷ್ಟಿ ಇಬ್ಬರು ಒಟ್ಟೊಟ್ಟಿಗೆ ಜೋರಾಗಿ ಕೂಗಾಡ್ಬಿಟ್ರು. ತಕ್ಷಣವೇ ಕಣ್ಣುಗಳಲ್ಲಿ ಕೈಯಿಂದ ಮುಚ್ಕೊಂಡು ತಿರುಗಿ ನಿಂತರು. ಅಷ್ಟರಲ್ಲೇ ಪಾಪ ನಮ್ಮ ಅನ್ವಿತಾ ಫುಲ್ಲು ಶಾಕ್ ಆಗಿಬಿಟ್ಲು. ಕಣ್ಣು ಮುಚ್ಕೊಂಡು ಅಷ್ಟರಲ್ಲಿ ಅನ್ವಿತಾ ಬೇಗನೆ ಋಗ್ವೇದನ ಪಕ್ಕಕ್ಕೆ ತಳ್ಳಿ ಹಾಸಿಗೆಯಿಂದ ಎದ್ದು ನೇರವಾಗಿ ಬಾತ್ರೂಮ್ ಒಳಗೆ ಹೋಗಿ ಬಾಗ್ಲನ್ನು ಹಾಕೊಂಬಿಟ್ಲು. ಇತ್ತ ವೇದ್ ಮಾತ್ರ ರೊಮ್ಯಾಂಟಿಕ್ ಮೂಡ್ ಕೆಡಿಸಿದ ಇಬ್ಬರು ಸೀಕ್ರೆಟ್ ವಿಲನ್ಗಳ ಎದುರು ಹಾಸಿಗೆಯಿಂದ ಎದ್ದು ಬಂದು ಸಿಟ್ನಿಂದ ಎದ್ದು ನಿಂತ್ಕೊಳ್ತಾನೆ. ಕಣ್ಣು ತೆರೀರಿ ಬ್ರೋ. ಅವನ ಗಂಭೀರ ಧ್ವನಿ ತೀರ ಹತ್ತಿರ ಬರುತ್ತಿದ್ದಂತೆ ಸೃಷ್ಟಿ ಮತ್ತು ಸರ್ವೇಶ್ ಇಬ್ಬರು ಹೆದರಿಕೆಯಿಂದ ಮೆಲ್ಲನೆ ಕಣ್ತರೆದ್ರು. ನಮಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನೀವು ಒಳಗೆ ಬರುವಾಗ ಬಾಗಿಲು ಬಡಿದ ಹಾಗೆ ನೇರವಾಗಿ ಒಳಗೆ ಹೇಗೆ ಬಂದ್ರಿ? ಋಗ್ವೇದ ತನ್ನ ತಂಗಿ ಭಾವನೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾನೆ. ಅಯ್ಯೋ ಅಣ್ಣ, ನಾವು ಬಾಗಿಲನ್ನು ಹಲವು ಬಾರಿ ಜೋರಾಗಿ ಶಬ್ದ ಮಾಡಿದ್ವಿ ಗೊತ್ತಾ, ಅದರ ಒಳಗಿನಿಂದ ಯಾವುದೇ ಶಬ್ದ ಬರುತ್ತಿರಲಿಲ್ಲ. ನೀವು ಒಳಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಬ್ಯುಸಿಯಾಗಿ, ಅಂದರೆ ನೀವು ಪ್ರಜ್ಞೆನೇ ಇಲ್ಲದೆ ಇರೋ ಥರ ನಮಗೇನು ಗೊತ್ತು ಹೇಳು? ಸೃಷ್ಟಿ ತಲೆ ತಗ್ಗಿಸಿ ಕಳ್ಳ ನಗು ನಗುತ್ತಾ ತನ್ನ ಸಬೂಬನ್ನು ಹೇಳಿದ್ಲು. ಹೌದು ಬಾಯ್, ಈಗ ನೀವು ನಮ್ಮ ಮೇಲೆ ಸುಮ್ಮನೆ ಕೂಗಾಡಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ನಮಗೆ ಬೈದರೆ ನಾವು ಈಗಲೇ ಕೆಳಗೆ ಹೋಗಿ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಇಲ್ಲಿ ನಡೆದದ್ದನ್ನೆಲ್ಲ ಕ್ಲೀನಾಗಿ ಕಣ್ ಕಟ್ಟಿದ ಹಾಗೆ ಹೇಳಿಬಿಡ್ತೀವಿ. ಜಾಗ್ರತೆ. ಸರ್ವೇಶ್ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಹೊಡೆದ. ಹೌದಾ, ಹಾಗಾದರೆ ನೀವು ಕೆಳಗೆ ಹೋಗಿ ಅಮ್ಮನಿಗೆ ಏನಂತ ಹೇಳ್ತೀರಿ? ಋಗ್ವೇದ ಇಬ್ಬರನ್ನ ತೀಕ್ಷ್ಣವಾಗಿ ನೋಡುತ್ತಾ ಕೋಪದಿಂದ ತನ್ನ ತುಟಿಗಳನ್ನು ಕಚ್ತಾ ಇದ್ದಾನೆ. ಹಾಂ, ನಿಲ್ಲಿ ಒಂಟಿಯಾಗಿ ನಮ್ಮ ಮುದ್ದಿನ ಹತ್ತಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳ್ತೀವಿ. ಸೃಷ್ಟಿ ಕಣ್ಣನ್ನು ಮಿಟುಕಿಸ್ತಾ ಇದ್ದಾಳೆ. ನೀವೇನಾದರೂ ಇಬ್ಬರು ಈಗಾಗಲೇ ಕಣ್ಣುಮರೆಯಾಗಿ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆಯಿಂದ ನೀವಿಬ್ಬರಿಗೂ ನಮ್ಮ ಆಫೀಸ್ನಲ್ಲಿ ಯಾವುದೇ ಕೆಲಸಗಳನ್ನು ನಾನು ಕೊಡೋದಿಲ್ಲ. ಸೀದಾ ಸಸ್ಪೆಂಡ್ ಮಾಡಾಕ್ತೀನಿ, ನೆನಪಿರಲಿ. ಋಗ್ವೇದ ಬಾಸ್ ಅವತಾರ ಎತ್ತಿ ವಾರ್ನಿಂಗ್ ನೀಡಿದನು. ಅಮ್ಮ, ಆಂಟಿ, ಇಲ್ಲಿ ಕೇಳಿ, ನಮ್ಮ ಅಣ್ಣ ರೂಮಲ್ಲಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ ಎಂದು ಸರ್ವೇಶ್ ಗಂಟಲು ಹೊರೆದುಕೊಳ್ಳುತ್ತಾ ಕೂಗುತ್ತಾ ಕೋಣೆಯಿಂದ ಹೊರಗೆ ಓಡೋಗ್ತಾನೆ. ಬಾಯ್ ಅಣ್ಣ, ನೀವೀಗ ಏನು ಮಾಡಿದ್ರಿ ಎಂದು ನಿಮಗೆ ತಿಳಿದಿದೆಯಾ? ಹಾಂ, ಇವತ್ತು ನಿಮ್ಮ ಕತೆ ಮುಗೀತು ಅಂತ ಇಟ್ಕೊಳ್ಳಿ. ಸೃಷ್ಟಿ ಕೂಡ ಅಣ್ಣನ ಕೈಗೆ ಸಿಗಬಾರ್ದು ಅಂತ ಸರ್ವೇಶ್ ಹಿಂದೆ ಮೆಟ್ಟಿಲುಗಳ ಕಡೆ ಓಡ್ತಾಳೆ. ಲೋ ಸರ್ವೇಶ್, ನಿಲ್ಲು ಮಗನೇ, ಇವತ್ತು ನೀವಿಬ್ಬರನ್ನ ಜೀವಂತವಾಗಿ ಖಂಡಿತ ಬಿಡೋದಿಲ್ಲ. ಋಗ್ವೇದ್ ವಿಪರೀತ ಕೋಪದಿಂದ ತಕ್ಷಣವೇ ತನ್ನ ಕಾಲಲ್ಲಿದ್ದ ಚಪ್ಪಲಿಗಳನ್ನು ಕೈಗೆತ್ಕೊಂಡು ಅವರಿಬ್ಬರ ಹಿಂದೆ ಕಡು ಕೋಪದಿಂದ ಓಡ್ತಾನೆ. ಅವನಿಗೆ ತೀರಾ ಇಂತಹ ವಿಚಾರಗಳನ್ನೆಲ್ಲ ಅವ್ರ ಮುಂದೆ ಹೇಗೆ ಪ್ರಸ್ತಾಪ ಮಾಡೋದು? ಅಮ್ಮ, ಆಂಟಿ, ನನ್ನನ್ನು ಮೊದಲು ಉಳಿಸಿ, ಅಣ್ಣನನ್ನು ಇವತ್ತು ನಿಜವಾಗಿ ಕೊಲೆ ಮಾಡ್ತಾನೆ. ಸರ್ವೇಶ್ ಓಡ್ ಬಂದು ಸೀದಾ ಅಡುಗೆ ಮನೆಯಲ್ಲಿದ್ದ ಅಮ್ಮ ಸುನಂದ ಅವ್ರ ಬೆನ್ನಿನ ಹಿಂದೆ ಹೋಗಾಡ್ಕೊಂಡ. ವೇದ್, ಏನಿದು ಸಣ್ಣ ಮಕ್ಳ ಥರ ಯಾಕೆ ಹಾಡ್ತಿದ್ಯಾ? ಅಮ್ಮ ಮಗನನ್ನು ತಡೆಯಲು ಕೈ ಎತ್ತಿದ್ರು. ಅಮ್ಮ, ನೀನು ಸ್ವಲ್ಪ ಪಕ್ಕಕ್ಕಿರು. ಅವರಿಬ್ಬರು ನಾಟಕ ಇವತ್ತಿನ ತುಂಬ ಜಾಸ್ತಿ ಆಗಿದೆ. ಇವತ್ತು ಇವರಿಬ್ಬರು ನನ್ನ ಕೈಯಿಂದ ಪಾರಾಗೋಕ್ಕೆ ಸಾಧ್ಯನೇ ಇಲ್ಲ. ಋಗ್ವೇದ ಇಡೀ ಅಡುಗೆ ಮನೆ ಸುತ್ತಲೂ ಅವರನ್ನು ಹಿಡಿಯಲು ಓಡಾಡ್ತಿದ್ದಾನೆ. ನೋಡು ವೇದ್, ಹೊರಗೆ ಹಾಲ್ನಲ್ಲಿ ನೀವು ಮೂವರು ಏನಾದರೂ ಮಾಡ್ಕೊಳ್ಳಿ, ಜಗಳ ಆಡ್ಕೊಳ್ಳಿ, ಒದ್ದಾಡ್ಕೊಳ್ಳಿ, ನನಗೆ ಬೇಡ ಅನ್ನಿಲ್ಲ. ಆದರೆ ನನ್ನ ಅಡುಗೆ ಮನೆಯಲ್ಲಿ ಏನಾದರೂ ಗಲೀಜು ಮಾಡಿ ಏನಾದರೂ ತೆಗೆದು ಕೆಳಗಡೆ ಇಟ್ಟರೆ ಮೊದಲು ನಿನ್ನನ್ನು ನಾನು ಕೊಲ್ಲಬೇಕಾಗುತ್ತೆ, ಜಾಗೃತೆ. ಚಿಕ್ಕಮ್ಮ ಕೈಲಿದ್ದ ಸೋಟನ್ನು ತೋರಿಸಿ ಜೋರಾಗಿ ಗದರಿಸಿದ್ರು.
ಚಿಕ್ಕಮ್ಮನ ವಾರ್ನಿಂಗ್ಗೆ ಹೆದರಿ ಮೂವರು ಈಗ ಸಭಾಂಗಣಕ್ಕೆ ಬಂದು ಸುತ್ತಾಡ್ತಾ ಇದ್ದಾರೆ. ಓಡಿ ಓಡಿ ಸೃಷ್ಟಿ ಸರ್ವೇಶ್ ಇಬ್ಬರು ಪೂರ್ತಿಯಾಗಿ ಸುಸ್ತಾಗೋದ್ರು. ಅದರ ಋಗ್ವೇದ ಮಾತ್ರ ಜಿದ್ದಿಗೆ ಬಿದ್ದು ಒಂಥರ ಎಲ್ಲೂ ನಿಲ್ತಾ ಇಲ್ಲ. ಕೊನೆಗೆ ಅದೇ ಸಮಯದಲ್ಲಿ ಅನ್ವಿತಾ ಬಾತ್ರೂಮ್ನಿಂದ ಹೊರಬಂದು ನಿಧಾನವಾಗಿ ಮೆಟ್ಟಿಲುಗಳಿಗೆ ಇಳಿದು ಬರುತ್ತಿರೋದು ಸರ್ವೇಶ್ಗೆ ಕಾಣ್ತು. ಸೃಷ್ಟಿಗೆ ಒಂದು ಸೀಕ್ರೆಟ್ ಸನ್ನೆ ಮಾಡ್ತಾನೆ. ಈ ಕಡೆಯಿಂದ ಸರ್ವೇಶ್ ಕಣ್ಣಲ್ಲಿ ಋಗ್ವೇದ ಇವರನ್ನ ಹಿಡಿಯಕ್ಕೆ ವೇಗವಾಗಿ ಓಡ್ ಬಂದ ತಕ್ಷಣ ಸೃಷ್ಟಿ ಸದ್ದಿಲ್ಲದೆ ಅನ್ವಿತಾಳ ಹಿಂಭಾಗ ಬಂದು ಅವಳನ್ನು ನೇರವಾಗಿ ಓಡ್ ಬರ್ತಿದ್ದ ಋಗ್ವೇದನ ಮೇಲಕ್ಕೆ ಜೋರಾಗಿ ತಳ್ಳಿಬಿಡ್ತಾಳೆ. ಹಾಗೆ ತಳ್ಳಿದ ಮರುಕ್ಷಣವೇ ಇಬ್ಬರು ಜಾಣತನದಿಂದ ಅಲ್ಲಿಂದ ಪೂರ್ತಿಯಾಗಿ ಕಣ್ಮರೆಯಾಗ್ತಾರೆ. ಅನ್ವಿತಾಗೆ ಸಡನ್ ಆಗಿ ತನಗೆ ಏನಾಯಿತು ಅಂತ ಪೂರ್ತಿಯಾಗಿ ಅರ್ಥವೇ ಆಗೋದಿಲ್ಲ. ಅವಳು ಗಾಬರಿಯಿಂದ ತನ್ನ ಪ್ರಜ್ಞೆ ಮರಳಿ ನಡೆದು ಕಣ್ತೆರೆದು ನೋಡಿದಾಗ ಅವಳು ನೇರವಾಗಿ ಋಗ್ವೇದನ ಬಲಿಷ್ಠ ತೋಳುಗಳ ನಡುವೆ ಸೆರೆಯಾಗಿದ್ಲು. ಅವನು ಅವಳನ್ನು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ಹಿಡಿದು ಕಣ್ಣು ಮಿಟುಕಿಸದೆ ಅತ್ಯಂತ ತೀವ್ರವಾಗಿ ಅವಳನ್ನೇ ದಿಟ್ಟಿಸ್ತಾ ಇದ್ದ. ಅವಳು ಇವತ್ತು ಸಾಂಪ್ರದಾಯಿಕವಾಗಿ ರೇಷ್ಮೆ ಸೀರೆ ಹುಟ್ಟಿದ್ರಿಂದ ಅವಳು ಎತ್ತಿ ಹಿಡಿದಿದ್ದ ಅವನ ಬಲಗೈ ಬೆರಳುಗಳು ಅವಳ ಸೀರೆಯ ನಡುವೆ ತೆರೆದಿದ್ದ ನಯವಾದ ಸೊಂಟದ ಸುತ್ತಲೂ ಅತ್ಯಂತ ರೋಮಾಂಚನಕಾರಿಯಾಗಿ ಚಲಿಸ್ತಾ ಇದ್ವು. ಅವನ ಬಿಸಿ ಬೆರಳುಗಳ ಸ್ಪರ್ಶ ಅವಳ ಇಡೀ ಹೊಟ್ಟೆಯ ಸ್ನಾಯುಗಳು ತಾನಾಗಿಯೇ ಬಿಗಿಯಾಗುವಂತೆ ಮಾಡ್ತಾ ಇದ್ವು. ಅಯ್ಯೋ ಬಿಡಿ, ಅವಳು ಸಣ್ಣ ಧ್ವನಿಯಲ್ಲಿ ಅವನನ್ನು ಕರೆದ್ಲು. ಆದರೆ ಅವನು ಇಂದ್ರಲೋಕದಿಂದ ಸೀದಾ ನೆಲದ ಮೇಲೆ ಬಂದವನಂತೆ ಅವಳ ಅಂದಕ್ಕೆ ಸಂಪೂರ್ಣವಾಗಿ ಸೋತು ಮೌನವಾಗಿ ಹೋಗಿದ್ದ. ಅನ್ವಿತಾ ವಿಪರೀತ ಭಯದಿಂದ ಕಣ್ಣನ್ನು ಆಡಿಸಿ ಸುತ್ತಲೂ ನೋಡ್ತಾ ಇದ್ದಾಳೆ. ಮನೆಯಲ್ಲಿ ಯಾರಾದರೂ ತಮಗಿಂತ ಹಿರಿಯರು ಇವರ ರೊಮ್ಯಾಂಟಿಕ್ ಫೋಸನ್ನು ನೋಡ್ಬಿಡಬಾರ್ದು ಎಂಬ ಆತಂಕ ಅವಳಿಗಿತ್ತು. ಅವಳು ಬೇಗನೆ ತಡೆಯಲಾರದೆ ಅವನ ಬಲಿಷ್ಠ ಕೈಯನ್ನು ತನ್ನ ಬೆರಳುಗಳಿಂದ ಜೋರಾಗಿ ಸಿಗ್ತಾಳೆ. ಆ ನೋವಿಗೆ ತಕ್ಷಣವೇ ಕಾಲ್ಪನಿಕರು ಒಂದು ಪ್ರೇಮ ಲೋಕದಿಂದ ಸೀದಾ ನೆಲಕ್ಕೆ ಬಿದ್ದಂಗೆ ಪ್ರಜ್ಞೆ ಬರ್ತದೆ. ಅನ್ವಿತಾ, ನಿನ್ನ ಸೀರೆಯ ಸೊಂಟದ ಭಾಗದಲ್ಲಿದ್ದ ಸೇಫ್ಟಿ ಪಿನ್ನನ್ನು ಯಾಕೆ ಹೊರ ತೆಗೆದಿದ್ಯಾ? ಋಗ್ವೇದ ಅವಳ ಸೀರೆಯ ನೆರಿಗೆಯನ್ನು ಸರಿಪಡಿಸುತ್ತಾ ಕೇಳ್ತಾನೆ. ನಾನು ಸ್ವಲ್ಪ ದಿನಗಳಿಂದಲೇ ನಿಮ್ಮ ಹತ್ತಿರ ನನ್ನನ್ನು ಸ್ವಲ್ಪ ದಿನ ಬಿಟ್ಟು ಬಿಡಿ, ತೊಂದರೆ ಕೊಡಬೇಡಿ ಅಂತ ಬಾಯಿ ಹೊಣಗುವಂತೆ ಹೇಳ್ತಾ ಇದ್ದೀನಿ. ಆದರೆ ನೀವು ನನ್ನ ಮಾತಿಗೆ ಅಷ್ಟಾಗಿ ಎಲ್ಲೂ ಗಮನನೇ ಹರಿಸ್ತಾ ಇಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಅನ್ವಿತಾ ಸುಳ್ಳು ಮನಸ್ಸು ತೋರಿದ್ಲು. ಅದೆಲ್ಲ ಇರಲಿ, ನೀನು ಇವತ್ತು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಗ್ರ್ಯಾಂಡಾಗಿ ಸೀರೆ ಯಾಕೆ ಉಟ್ಕೊಂಡಿದೀಯಾ? ಋಗ್ವೇದ ಅವಳ ಸೀರೆಯ ಅಂದವನ್ನು ಕಣ್ಣಲ್ಲೇ ಹಳೆಯುತ್ತಾ ಕೇಳ್ತಾನೆ. ನಾನಿವತ್ತು ಆಫೀಸ್ ಮುಗಿಸಿ ಅಮ್ಮನ ಮನೆಗೆ ಬಂದಿದ್ದೀನಲ್ವಾ, ಅದಕ್ಕೆ ಸಾಂಪ್ರದಾಯಿಕವಾಗಿ ಇರಲಿ ಅಂತ ಉಟ್ಕೊಂಡಿದ್ದೀನಿ. ಅನ್ವಿತಾ ಉತ್ತರಿಸಿದ್ಲು. ಇಲ್ಲ ನೀತಿ, ಇನ್ನು ಮುಂದೆ ನೀನು ಮನೆಯಲ್ಲಿ ಈ ರೀತಿಯೆಲ್ಲ ಸೀರೆ ಎಲ್ಲ ಉಟ್ಕೊಡ್ಬೇಕಾಗಿಲ್ಲ. ನಾನು ಬಿಡಲ್ಲ. ಋಗ್ವೇದ ಆರ್ಡರ್ ಮಾಡಿದಾಗ ಯಾಕ್ರಿ ಸೀರೆ ಉಟ್ರೆ ಏನಂತೆ? ಅದು ನಂಗೆ ತುಂಬ ಇಷ್ಟ. ಅನ್ವಿತಾಳ ಕಣ್ಣುಗಳು ಆಶ್ಚರ್ಯದಿಂದ ಕೊಂಚ ಕಿರಿದಾದವು. ಯಾಕಂದರೆ ನೀನು ಸೀರೆ ಉಟ್ಟಾಗ ತುಂಬ ವಿಪರೀತವಾಗಿ ಬ್ಯೂಟಿಫುಲ್ ಆಗಿ ಮಾದಕವಾಗಿ ಕಾಣಿಸ್ತೀಯ ನೀತಿ. ಅದನ್ನು ನೋಡಿ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ನನ್ನ ಕೈಲಿರಲ್ಲ. ಋಗ್ವೇದ ಅವಳ ಕಿವಿಯ ಹತ್ತಿರ ಬಂದು ತನ್ನ ಕಣ್ಣುಗಳನ್ನು ಸಣ್ಣದು ಮಾಡುತ್ತಾ ಅತ್ಯಂತ ರೊಮ್ಯಾಂಟಿಕ್ ಆಗಿ ಪಿಸುಗುಡ್ತಾನೆ. ಸುಮ್ಮನಿರಿ. ಅನ್ವಿತಾ ಅವನ ಆ ಒಂದು ರೊಮ್ಯಾಂಟಿಕ್ ಡೈಲಾಗ್ ಕೇಳಿ ವಿಪರೀತ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ತಗ್ಗಿಸಿ ಕೆಳಗೆ ನೋಡೋಕೆ ಆರಂಭಿಸ್ತಾನೆ. ನಾನು ತಮಾಷೆ ಮಾಡ್ತಿಲ್ಲ ನೀತಿ. ನೀನೇನಾದರೂ ಮತ್ತೊಮ್ಮೆ ನನ್ನ ಎದುರು ಇಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಬಂದರೆ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡದೆ ಎಲ್ಲರ ಮುಂಭಾಗದಲ್ಲೇ ನನ್ನ ಕೈಗಳಿಂದ ಹೊತ್ಕೊಂಡು ನೇರವಾಗಿ ರೂಮಿಗೆ ಹೋಗ್ಬಿಡ್ತೀನಿ. ಋಗ್ವೇದ ಅವಳ ಕಿವಿಯ ಹತ್ತಿರವೇ ತನ್ನ ಬಿಸಿ ಉಸಿರನ್ನು ಚೆಲ್ಲುತ್ತಾ ಸಣ್ಣದಾಗಿ ಬೆದರಿಕೆ ಆಗ್ತಾ. ಅನ್ವಿತಾ ಆ ಮಾತನ್ನು ಕೇಳಿ ಮುಂದೇನು ಮಾಡಬೇಕಂತ ತೋಚದೆ ಸುಮ್ಮನೆ ಕಣ್ಮುಚ್ಕೊಂಡು ನಾಚಿಕೆಯಿಂದ ಅಲ್ಲೇ ನಿಂತುಬಿಟ್ಲು. ಶ್ರೀಮತಿ ಸೂರ್ಯವಂಶಿ, ನಮ್ಮ ಈ ಒಂದು ಇಡೀ ಮುಜುಗರದ ರೊಮ್ಯಾಂಟಿಕ್ ಕಾರ್ಯಕ್ರಮದ ಬಾಕಿ ಭಾಗ ಮೇಲಿನ ನಮ್ಮ ಮಲಗುವ ಕೋಣೆಯಲ್ಲಿ ಮುಂದುವರಿಸೋಣವಾ? ಅಲ್ಲಿ ಇನ್ನೂ ಭರ್ಜರಿಯಾಗಿ ಕಂಟಿನ್ಯೂ ಮಾಡೋಣ. ಅವನು ಮುಗುಳ್ನಗುತ್ತಾ ಹೋಗುವ ಮುನ್ನ ಮತ್ತೊಮ್ಮೆ ಅವಳ ಸೀರೆಯ ನಡುವಿನ ಹೊಟ್ಟೆಯ ಮೇಲೆ ತನ್ನ ಬೆರಳುಗಳನ್ನು ರೊಮ್ಯಾಂಟಿಕ್ ಆಗಿ ಚಲಾಯಿಸ್ತಾನೆ. ಊಟದ ಕೋಣೆಯತ್ತ ಹೆಜ್ಜೆ ಹಾಕುವ ಮುನ್ನ ಸಡನ್ನಾಗಿ ಅವಳ ಕೆನ್ನೆಗೊಂದು ಬಿಗಿಯಾದ ಮುತ್ತಿಟ್ಟು ಹೊರಟು ಹೋಗ್ತಾನೆ. ಅನ್ವಿತಾ ಮಾತ್ರ ಯಾರಾದರೂ ನೋಡ್ಬಿಟ್ರೆ ಅನ್ನೋ ಒಂದು ಭಯಕ್ಕೆ ಸಾಕ್ಷಾತ್ ದೆವ್ವದಂತೆ ಕದಲದೆ ಅಲ್ಲೇ ಜಪ್ಪಯ್ಯ ಅಂತ ನಿಂತು ಬಿಟ್ಟಿದ್ಲು. ಅನ್ವಿತಾ, ಮಗು ಎಲ್ಲಿದೆಯಾ? ಬಾಯಲ್ಲಿ ಎಂದು ಅಡುಗೆ ಮನೆಯಿಂದ ಚಿಕ್ಕಮ್ಮ ಜೋರಾಗಿ ಕರೆದ್ಲು. ಆ ಧ್ವನಿ ಕೇಳಿ ಅವಳು ತಕ್ಷಣವೇ ತನ್ನ ಪ್ರೇಮ ಲೋಕದಿಂದ ಹೊರಬಂದು ಓಡೋದ್ಲು. ಅಯ್ಯೋ, ನಿಧಾನವಾಗಿ ಬಾರೆ. ನೀನು ಯಾಕೆ ಅಲ್ಲಿ ಒಬ್ಬಳೇ ಕತ್ತಲಲ್ಲಿ ಹಾಗೆ ನಿಂತಿದ್ದೆ? ಬಾ, ಎಲ್ಲರೂ ಕಾಯ್ತಿದ್ದಾರೆ, ತಿನ್ನೋಣ. ಆ ಚಿಕ್ಕಮ್ಮ ಅವಳ ಕೈ ಹಿಡಿದು ಕರೆದ್ರು. ಹಾಂ ಚಿಕ್ಕಮ್ಮ, ಬನ್ನಿ ಹೋಗೋಣ. ಅವಳು ತನ್ನ ಮುಖದ ಮೇಲಿದ್ದಂತಹ ನಾಚಿಕೆಯ ಕಳೆಯನ್ನು ಹೇಗೋ ಮಾಡಿ ಮರೆಮಾಚಿ ನಗುತ್ತಾ ಎಲ್ಲರೊಂದಿಗೂ ಊಟದ ಕೋಣೆಗೆ ಹೋದ್ಲು. ಎಲ್ಲರೂ ಊಟ ಕುಳಿತಾಗ ಅಮ್ಮ ಸುನಂದ ಮೆಲ್ಲನ ವಿಷಯವನ್ನು ಪ್ರಸ್ತಾಪಿಸೋಕೆ ಶುರು ಮಾಡ್ತಾರೆ. ಋಗ್ವೇದ, ಇವತ್ತು ಸಂಜೆ ನಿಮ್ಮ ಅಜ್ಜಿ ನನಗೆ ಫೋನ್ ಮಾಡಿದ್ಲು. ನಾಳೆನೇ ಅವಳು ಆಟ ಹಿಡಿದು ಇಲ್ಲಿಗೆ ಬರ್ತಿದ್ದಾಳಂತೆ ಕಣ. ಈಗ ಇದ್ದಕ್ಕಿದ್ದಂತೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾಳೆ ಅಮ್ಮ?
ಅವಳ ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ವಯಸ್ಸಿನಲ್ಲಿ ಅವಳಿಗೆ ಅಂತಹ ಸುದೀರ್ಘ ಪ್ರಯಾಣದ ಅವಶ್ಯಕತೆ ಇದೆಯಾ? ಋಗ್ವೇದ ತನ್ನ ಅಜ್ಜಿಯ ಆರೋಗ್ಯದ ಬಗ್ಗೆ ಚಿಂತಾತೀತನಾಗಿ ಕೇಳ್ತಾನೆ. ನಾನು ಕೂಡ ಅದನ್ನೇ ಅವಳಿಗೆ ಫೋನಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಕಣಪ್ಪ. ಹಾಗೆ ತಡೆಯೋಕ್ಕೂ ಪ್ರಯತ್ನಿಸ್ತೆ ವೇದ್, ಆದರೆ ಅವಳು ನನ್ನ ಯಾವ ಮಾತನ್ನು ಕೇಳ್ತಾ ಇಲ್ಲ. ನಾಳೆ ಬಂದೇ ತೀರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ ನಿಟ್ಟುಸಿರು ಬಿಟ್ಟರು. ಅದೇ ಸಮಯದಲ್ಲಿ ಪಕ್ಕದಲ್ಲೇ ಕುಳಿತಿದ್ದ ಚಿಕ್ಕಮ್ಮ ಅಮ್ಮನ ಕಡೆ ನೋಡಿ, ಅಮ್ಮ, ನೀವು ಋಗ್ವೇದ ಮತ್ತು ಅನ್ವಿತಾಳ ಈ ಒಂದು ರಹಸ್ಯ ಮದುವೆ ಬಗ್ಗೆ ಇನ್ನೂ ಅಜ್ಜಿ ಫೋನಲ್ಲಿ ಏನೂ ಹೇಳಿಲ್ಲ ತಾನೇ ಅಂತ ಕೇಳಿದ್ಲು. ಚಿಂತಿಸಬೇಡಿ ಚಿಕ್ಕಮ್ಮ, ಅಜ್ಜಿಗೆ ನಮ್ಮ ಮದುವೆ ಬಗ್ಗೆ ಈಗಲೇ ಯಾವುದೂ ವಿಷಯನೂ ಯಾರಿಗೂ ವಿವರಿಸುವಂತಹ ಅಗತ್ಯ ಖಂಡಿತ ಇಲ್ಲ. ಬಹುಶಃ ಅದನ್ನೆಲ್ಲನೂ ನಾನೇ ಖುದ್ದಾಗಿ ಹ್ಯಾಂಡಲ್ ಮಾಡ್ತೀನಿ, ವೇದ್ ಮಧ್ಯ ಪ್ರವೇಶಿಸಿ ಕಠಿಣ ಧ್ವನಿಯಲ್ಲಿ ಹೇಳ್ತಾನೆ. ಹಾಂ ಸರಿ. ಅಮ್ಮ ಮೇಲ್ನೋಟಕ್ಕೆ ತಲೆ ಆಡಿಸ್ತಾಳೆ. ಅದರ ಮನಸ್ಸಿನ ಆಳದಲ್ಲಿ ಅವಳಿಗೆ ಒಂದು ಭಾರಿ ದೊಡ್ಡ ಸೀಕ್ರೆಟ್ ಭಯ ಶುರುವಾಗಿತ್ತು. ಯಾಕಂದರೆ ಅಜ್ಜಿಯ ಮನಸ್ಸಿನಲ್ಲಿ ಏನಿದೆ, ಅವಳು ಪ್ರಿಯಾಳನ್ನ ವೇದನ ಹೆಂಡತಿಯನ್ನಾಗಿ ಮಾಡಲು ಎಷ್ಟು ಕಾಯ್ತಿದ್ದಾಳೆ ಅನ್ನೋವಂಥದ್ದು ಅಮ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿರುವಂಥದ್ದು. ಅಜ್ಜಿ ಬಂದರೆ ಮನೆಯಲ್ಲಿ ಬಿರುಗಾಳಿ ಹೇಳುವುದು ಖಂಡಿತ ಎಂಬ ಆತಂಕ ಆ ಅಮ್ಮನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅಷ್ಟರಲ್ಲೇ ಊಟದ ಟೇಬಲ್ನ ಮುಖ್ಯ ಸೀಟ್ನಲ್ಲಿದ್ದ ಅಪ್ಪ ಗಂಭೀರವಾಗಿ ತಲೆ ಎತ್ತಿ, ಈಗ ಮೊದಲು ನೀವೆಲ್ಲರೂ ಸದ್ದಿಲ್ಲದೆ ಊಟ ಮುಗಿಸಿ ಮತ್ತು ಋಗ್ವೇದ, ನೀನು ತಿಂದ ತಕ್ಷಣವೇ ಮೇಲಿರುವ ನನ್ನ ಸ್ಟಡಿ ರೂಮ್ನಲ್ಲಿ ನನ್ನನ್ನು ಬಂದು ಭೇಟಿಯಾಗಬೇಕು ಅಂತ ಹೇಳ್ತಾರೆ. ಒಂದು ಮುಖ್ಯ ಬಿಸ್ನೆಸ್ ವಿಷಯ ಮಾತಾಡಬೇಕಾಗಿದೆ ಅಂತ ಹೇಳಿದರು. ಅಪ್ಪ ಹಾಡಿದಂತಹ ಒಂದು ಕಠಿಣ ಮಾತನ್ನು ಕೇಳಿ ತಕ್ಷಣವೇ ಅನ್ವಿತಾಗೆ ಮನಸ್ಸಿನಲ್ಲಿ ಎದ್ದು ನಿಂತು ಭರ್ಜರಿಯಾಗಿ ಕುಣಿಬೇಕು ಅನ್ನುವಂತಹ ಒಂದು ಆಸೆ ಆಗುತ್ತೆ. ಯಾಕಂದರೆ ಇವತ್ತು ರಾತ್ರಿ ವೇದ್ ಅಪ್ಪನ ಜೊತೆ ಸ್ಟಡಿ ರೂಮ್ನಲ್ಲಿ ಬ್ಯುಸಿ ಆಗಿಬಿಟ್ರೆ ಅವಳು ಮೊದಲು ಹೋಗಿ ಬೆಡ್ರೂಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡ್ತಾಳೆ. ಆದರೆ ಇವತ್ತು ರಾತ್ರಿ ಋಗ್ವೇದನಿಗೆ ತನ್ನನ್ನು ಕಾಡಿಸುವ ಮತ್ತು ಕೆರಳಿಸುವ ಯಾವುದೇ ಸುವರ್ಣ ಅವಕಾಶ ಸಿಗೋದಿಲ್ಲ ಅಂತ ಅವಳು ಒಳಗೊಳಗೆ ಭಾರೀ ಖುಷಿ ಪಡ್ತಾಳೆ. ಅವಳ ಎದುರಲ್ಲೇ ಕುಳಿತಿದ್ದ ಋಗ್ವೇದನಿಗೆ ಅವಳ ಆ ಕಳ್ಳ ನಗು ಮತ್ತು ಮುಖದ ಎಕ್ಸ್ಪ್ರೆಷನ್ ನೋಡಿ ಅವಳ ಪುಟ್ಟ ತಲೆಯಲ್ಲಿ ಇಷ್ಟೊತ್ತಿಗೆ ಏನು ಕಿತಾಪತಿ ನಡೀತಾ ಇದೆ ಅನ್ನೋದು ಪಕ್ಕಾ ಅರ್ಥ ಆಗುತ್ತೆ. ಅವಳು ವಿಜಯದ ಸಂತೋಷದಿಂದ ಅವನನ್ನೇ ಚುಡಾಯಿಸುವಂತೆ ನೋಡಿದಾಗ ವೇದ ಅವಳಿಗೆ ಯಾರಿಗೂ ತಿಳಿಯದಂತೆ ಊಟದ ಟೇಬಲ್ ಕೆಳಗಿನಿಂದಲೇ ಒಂದು ಸ್ವೀಟ್ ಆದ ಹಾರುವ ಮುತ್ತನ್ನು ಕೊಟ್ಟೆ ಬಿಟ್ಟನು. ಅನ್ವಿತಾ ಸಡನ್ನಾಗಿ ಗಾಬರಿಯಾಗಿ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಬಿಡ್ತಾಳೆ. ಹಬ್ಬ, ಈ ಮನುಷ್ಯ ಯಾವಾಗ ಎಲ್ಲಿ ಏನು ಮಾಡ್ತಾರೆ ಅಂತ ಯಾರ ಕೈಲೂ ಕೂಡ ಊಹೆ ಮಾಡೋಕ್ಕೂ ಆಗೋದೇ ಇಲ್ಲಪ್ಪ. ಅವಳು ಮೆಲ್ಲನೆ ತಲೆ ಅಳ್ಳಾಡಿಸುತ್ತಾ ಅನ್ನದ ತಟ್ಟೆಯನ್ನು ನೋಡಿದ್ಲು. ಆದರೆ ವೇದ್ಗೆ ಮಾತ್ರ ಅವಳ ಕೆನ್ನೆಗಳ ಮೇಲಿದ್ದ ಆ ಪುಟ್ಟ ನಾಚಿಕೆ ಗುಂಡುಗಳು ಅಂದರೆ ಡಿಂಪಲ್ಸ್ಗೆ ವಿಪರೀತ ಆಕರ್ಷಕವಾಗಿ ಕಾಣಿಸ್ತಾ ಇದ್ವು. ಇವತ್ತು ರಾತ್ರಿ ಸ್ಟಡಿ ರೂಮ್ನ ಮುಗಿಸಿ ಬಂದಮೇಲೆ ಹೆಂಡತಿಗೆ ಹೆಂಗೆ ಕ್ಲಾಸ್ ತೊಗೋಬೇಕು ಅಂತ ಅವನು ಮನಸ್ಸಿನಲ್ಲೇ ಒಂದು ಪ್ಲ್ಯಾನ್ ಮಾಡೋಕ್ಕೆ ಆರಂಭಿಸ್ತಾನೆ. ಅನ್ವಿತಾ, ನೋಡು ನಾನು ಹೇಗಿದ್ದೀನಿ, ಪ್ರಿಂಟ್ ಕರೆಕ್ಟಾಗಿದೆಯಾ? ತನ್ನ ಕಪ್ಪು ಬಿಸ್ನೆಸ್ ಬ್ಲೇಸರನ್ನು ಧರಿಸುತ್ತಾ ಋಗ್ವೇದ ತುಂಬ ಸ್ಟೈಲಿಶ್ ಆಗಿ ಕನ್ನಡಿ ಎದುರು ನಿಂತು ಅನ್ವಿತಾಳನ್ನು ಕೇಳ್ತಿದ್ದಾನೆ. ಹಾಂ ಚೆನ್ನಾಗಿ ಕಾಣ್ತಿದ್ದೀರಾ. ಅವಳು ತನ್ನ ಕೈಯಲ್ಲಿದ್ದ ಬಿಸಿ ತಿಂಡಿಗಳ ತಟ್ಟೆಯನ್ನು ಅಲ್ಲೇ ಇದ್ದ ಮೇಜಿನ ಮೇಲೆ ಯಾಂತ್ರಿಕವಾಗಿಟ್ಲು. ಅವಳ ಧ್ವನಿಯಲ್ಲಿ ಎಂದಿನ ಉತ್ಸಾಹ ಇರಲಿಲ್ಲ, ಕೇವಲ ಚೆನ್ನಾಗಿದ್ದೀನಾ ಅಷ್ಟೇನಾ, ನಿನ್ನ ಕಡೆಯಿಂದ ಇವತ್ತು ಯಾವುದೇ ಕಾಂಪ್ಲಿಮೆಂಟ್ಸ್ ಇಲ್ವಾ? ಅವನು ಕನ್ನಡಿಯ ಪ್ರತಿಬಿಂಬದ ಮೂಲಕವೇ ಅವಳ ಮುಖದ ಭಾವಗಳನ್ನು ಗಮನಿಸ್ತಾ ಇದ್ದಾನೆ. ಅವಳ ಮುಖ ಸಣ್ಣದಾಗಿ ಬಾಡಿದ್ದು ನೋಡಿ ಅವನ ಮುಖದಲ್ಲೂ ಸ್ವಲ್ಪ ಬೇಸರ ಆಯಿತು. ನೀತಿ, ಏನಾದರೂ ಆಯಿತಾ? ಯಾಕೆ ಹೀಗೆ ಮುಖ ಮಾಡ್ಕೊಂಡಿದ್ಯಾ? ಅವನು ತಕ್ಷಣ ಕನ್ನಡಿ ಎದುರಿನಿಂದ ತಿರುಗಿ ಬಂದು ಅವಳ ಕೈಯನ್ನು ಪ್ರೀತಿಯಿಂದ ತನ್ನ ಎರಡೂ ಕೈಗಳೊಳಗೆ ತೆಗೆದುಕೊಂಡ ಅತ್ಯಂತ ಕಾಳಜಿಯಿಂದ ಕೇಳ್ತಾನೆ. ಅಯ್ಯೋ ಇಲ್ಲ ರೀ, ನನಗೇನಾಗುತ್ತೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅನ್ವಿತಾ ಅವನ ಬೆಚ್ಚಗಿನ ಹಿಡಿತದಿಂದ ತನ್ನ ಕೈಗಳನ್ನು ಬಲವಂತವಾಗಿ ಬಿಡಿಸ್ಕೊಂಡು ಮುಖ ತಿರುಗಿಸ್ತಾಳೆ. ಪ್ರಿಯಾ ಜೊತೆ ಅವನು ಫಂಕ್ಷನ್ಗೆ ಹೋಗ್ತಾ ಇರುವಂಥದ್ದು ಅವಳ ಮನಸ್ಸನ್ನು ಒಳಗೊಳಗೆ ಒಂದು ರೀತಿ ಚುಚ್ಚುತ್ತಾ ಇದೆ, ಬೇಸರ ಮಾಡ್ತಾ ಇದೆ. ನನ್ನ ಕಣ್ಣು ನೋಡಿ ಮಾತಾಡಿ ನೀತಿ, ಏನಾಯಿತು ಅಂತ ಹೇಳು. ಇವತ್ತು ಆಫೀಸ್ನಲ್ಲಿ ಯಾರಾದರೂ ನಿನಗೆ ಏನಾದರೂ ಅಂದ್ರಾ? ಸಾಗರ್ ಅಥವಾ ಪ್ರಿಯಾ ಅಥವಾ ಏನಾದರೂ ಮಾತಾಡಿದ್ರಾ? ತಕ್ಷಣ ಹೇಳು ನನಗೆ. ಋಗ್ವೇದ ಅವಳ ಹೆಗಲ ಮೇಲೆ ಕೈ ಇಟ್ಟು ಒತ್ತಾಯಿಸೋಕೆ ಶುರು ಮಾಡ್ತಾನೆ. ನಿಮ್ಗೆ ಹೇಳಿದ್ನಲ್ಲ ಏನೂ ಆಗಲಿಲ್ಲ ಅಂತ, ದಯವಿಟ್ಟು ನನ್ನನ್ನು ಸ್ವಲ್ಪ ಸಮಯ ಒಂಟಿಯಾಗಿರಲು ಬಿಟ್ಬಿಡಿ. ಆಲ್ರೆಡಿ ನಿಮಗೆ ಫಂಕ್ಷನ್ಗೆ ಹೋಗೋಕ್ಕೆ ತಡ ಆಗಿರಬೇಕಲ್ವಾ? ದಾರಿಯಲ್ಲಿ ಎಲ್ಲಾದರೂ ಊಟ ಮುಗಿಸ್ಕೊಂಡು ಹೋಗಿ. ಅನ್ವಿತಾ ತನ್ನ ಕಣ್ಣಿಗೆ ಒಂದು ಮುಂದುಗ್ಗಿ ಬರ್ತಾ ಇರುವಂತಹ ಕಣ್ಣೀರನ್ನು ಹೇಗೋ ತಡ್ಕೊಂಡು ಅವನನ್ನು ಜೋರಾಗಿ ಪಕ್ಕಕ್ಕೆ ತಳ್ಳಿ ನೇರವಾಗಿ ಬಾತ್ರೂಮ್ ಒಳಗೆ ಹೋಗ್ತಾಳೆ. ನಿಲ್ಲು ವೇದ್. ಅವಳ ಸಡನ್ ರಿಯಾಕ್ಷನ್ಗೆ ಗಾಬರಿಯಾಗಿ ಅವಳ ಹಿಂದೆಯೇ ಓಡ್ತಾನೆ. ಆದರೆ ಅಷ್ಟರಲ್ಲೇ ಅವಳು ಒಳಗಿನಿಂದ ಬಾತ್ರೂಮ್ ಬಾಗಿಲನ್ನು ದಪ್ಪಂತ ಬಿಗಿಯಾಗಿ ಮುಚ್ಕೊಂಡ್ಬಿಡ್ತಾಳೆ. ನೀತಿ, ಬಾಗಿಲು ತೆಗಿ, ನನ್ನ ಜೊತೆ ನಿಂತು ಮಾತಾಡ್ಬೇಕು ನೀನು. ಏನಾದರೂ ತಪ್ಪಾಗಿದ್ರೆ ಹೇಳು ನೀತಿ, ನಾನು ಹೇಳ್ತಿರೋದು ನೀನು ಕೇಳಿಸ್ತಾ ಇದೆಯಾ? ಅವನು ಹೊರಗಿನಿಂದ ಬಾಗಿಲನ್ನು ನಿರಂತರವಾಗಿ ಜೋರಾಗಿ ತಡ್ತಾ ಇದ್ದಾನೆ. ಆದರೆ ಒಳಗಿನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲೇ ಇಲ್ಲ. ಕೇವಲ ಶವರ್ ನೀರು ಬೀಳುವ ಸದ್ದಷ್ಟೇ ಕೇಳಿಸ್ತಾ ಇದೆ.
ಛೇ, ಶೋಕಿಗೋಸ್ಕರ ಈ ಫಂಕ್ಷನ್ಗಳು ಬೇಕಿತ್ತ ಈಗ? ಅವನು ವಿಪರೀತ ಸಿಟ್ಟಿನಿಂದ ತನ್ನ ಮೈಮೇಲಿದ್ದ ಬೆಲೆ ಬಾಳುವ ಬ್ಲೇಸರನ್ನು ಬಿಚ್ಚಿ ಸೀದಾ ಗೋಡೆಗೆ ಜೋರಾಗಿ ಬಡಿತಾನೆ. ಎಲ್ಲ ಗಂಡಸರ ಲಕ್ಷಣವೇ ಅದಲ್ವಾ, ತುಂಬ ಕೋಪ. ಅವನು ಕೇವಲ 1 ಗಂಟೆ ಹಿಂದೆ ಅಷ್ಟೇ ಅಪ್ಪನ ಸ್ಟಡಿ ರೂಮ್ ಮೀಟಿಂಗ್ ಮುಗಿಸಿ ಆಫೀಸ್ ಕೆಲಸದಿಂದ ಬಂದಿದ್ದ. ಅವನು ಈಗ ಇಡೀ ಸಿಟಿ ಕಾಯ್ತಿರುವಂತಹ ಸೀಕ್ರೆಟ್ ಚಾರಿಟಿ ಕಾರ್ಯಕ್ರಮಕ್ಕೆ ಭರ್ಜರಿಯಾಗಿ ಸಿದ್ಧನಾಗ್ತಿದ್ದ. ಅವನು ತನ್ನ ಕೈ ಗಡಿಯಾರವನ್ನು ನೋಡಿದಾಗ ಅಲ್ಲಿ ಸಮಯ ಮೀರ್ತಿತ್ತು ಮತ್ತು ತಡ ಆಗ್ತಿತ್ತು. ಆದರೆ ಅನ್ವಿತಾಳನ್ನು ಈ ರೀತಿ ಕಣ್ಣೀರಿನ ಸ್ಥಿತಿಯಲ್ಲಿ ಬಿಟ್ಟು, ನೋವಲ್ಲಿರಬೇಕಾದ್ರೆ ಬಿಟ್ಟು ಅವನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋಕ್ಕೆ ಖಂಡಿತ ಸಿದ್ಧ ಇರಲಿಲ್ಲ. ಅದು ಮುಖ್ಯನೂ ಆಗಿರಲಿಲ್ಲ ಅವನಿಗೆ. ಅವನು ತಕ್ಷಣವೇ ವಾರ್ಡ್ರೂಮ್ನ ಸೀಕ್ರೆಟ್ ಬಾಗಿಲಿಂದ ನಿಧಾನವಾಗಿ ಒಳಗೆ ಬಂದು ಮತ್ತೊಮ್ಮೆ ಬಾತ್ರೂಮ್ ಬಾಗಿಲನ್ನು ಜೋರಾಗಿ ತಡ್ತಾನೆ. ಆದರೆ ಈಗಲೂ ಒಳಗಿನಿಂದ ಯಾವುದೇ ಸೌಂಡ್ ಬರಲಿಲ್ಲ. ಅವನು ದೀರ್ಘವಾಗಿ ಒಂದು ನಿಟ್ಟುಸಿರು ಬಿಟ್ಟು ತನ್ನ ಬಳಿ ಇದ್ದಂತಹ ಮಾಸ್ಟರ್ ಕೀಯನ್ನು ಬಳಸಿ ಬಾತ್ರೂಮ್ ಬಾಗಿಲನ್ನು ಸಡನ್ನಾಗಿ ತೆರೆದೇ ಬಿಡ್ತಾನೆ. ನೀತಿ ಒಳಗೆ ಕಂಡಂತಹ ದೃಶ್ಯ ನೋಡಿ ವೇದ್ನ ಹೃದಯ ಒಂದು ಕ್ಷಣ ಸ್ತಬ್ಧವಾಗುತ್ತೆ. ಅವಳು ಅಲ್ಲಿ ಬಿದ್ದಿದ್ದ ದೊಡ್ಡ ಗಾಜಿನ ಕನ್ನಡಿಯ ಮೇಲೆ ಹೊರಗಿ ಮೌನವಾಗಿ ನಿಂತಿದ್ಲು. ಮೇಲಿನಿಂದ ಶವರ್ ತಣ್ಣೀರು ರಭಸವಾಗರಿತಿತ್ತು. ಅವಳು ಹುಟ್ಟಿದ್ದ ಇಡೀ ರೇಷ್ಮೆ ಸೀರೆಯೊಂದಿಗೆ ಸಂಪೂರ್ಣವಾಗಿ ನೀರಿನಲ್ಲಿ ತೊಯ್ದು ಹೋಗಿದ್ದಾಳೆ. ತೊಯ್ದಿದ್ದ ಆ ಸೀರೆ ಅವಳ ಶಾಂತಿಯುತವಾದ ಕಾಂತಿಯುತವಾದ ದೇಹದ ಪ್ರತಿಯೊಂದು ಇಂಚಿಗೂ ಬಿಗಿಯಾಗಿ ಅಂಟಿಕೊಂಡಿತ್ತು. ಅವಳ ಕಣ್ಣುಗಳು ಬಿಗಿಯಾಗಿ ಮುಚ್ಚಿ ಕಣ್ಣೀರು ಹಾಕುತ್ತಾ ನಿಂತಿದ್ಲು. ಆ ನೀರಿನ ಧಾರೆ ಧಾರೆಯಾಗಿ ಅವಳ ಕಣ್ಣೀರು ಮಿಕ್ಸ್ ಆಗಿ ಹೋಗ್ತಾ ಇದೆ. ನೀನು ನನ್ನ ಮೇಲಿನ ಮುನಿಸಿಗೆ ಗೆಳ್ತಿದ್ಯಾ ನೀತಿ? ಅವನು ಇನ್ಯಾವ ಬಿಸ್ನೆಸ್ ರೂಲ್ಸ್ ಬಗ್ಗೆ ಯೋಚಿಸದೆ ಸೀದಾ ನೀರಿನ ಶವರ್ ಅಡಿಗೆ ನುಗ್ಗಿ ತೊಯ್ದು ಮುದ್ದೆ ಆಗಿದ್ದ ಅವಳ ಇಡೀ ಶರೀರವನ್ನು ತನ್ನ ಎದೆಯ ಹತ್ತಿರಕ್ಕೆ ಗಟ್ಟಿಯಾಗಿ ಎಳ್ಕೊಳ್ತಾನೆ. ವೇದ್ನ ಆ ಸಡನ್ ಒಪ್ಪಿಗೆಗೆ ಅನ್ವಿತಾ ಗಾಬರಿಯಾಗಿ ತನ್ನ ಕಣ್ಣುಗಳನ್ನು ಮೆಲ್ಲನೆ ತೆರೆದ್ಲು. ಅವಳ ಕಾಂತಿಯುತ ಕಣ್ಣುಗಳು ಅತಿಯಾಗಿ ಹತ್ತಿದ್ರಿಂದ ಕಂಪ್ಲೀಟ್ ಆಗಿ ಕೆಂಪಗಾಗಿದ್ವು. ನೀತಿ, ದಯವಿಟ್ಟು ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ನೀನು ನನಗೆ ಸ್ಪಷ್ಟವಾಗಿ ಹೇಳಿದ್ರೆ ನಾನು ಈ ಮುನಿಸನ್ನು ನಾನು ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳಿ, ಹೇಳು ಮುದ್ದಮ್ಮ. ಋಗ್ವೇದ ಆ ಮುಖವನ್ನು ತನ್ನ ಕೈಗೆತ್ಕೊಂಡು ಅತ್ಯಂತ ಮೃದುವಾಗಿ ಕೇಳ್ತಾನೆ. ಹೋಗಿ, ನೀವು ಆ ಪ್ರಿಯಾ ಕಾಯ್ತಿದ್ದಾಳಲ್ವಾ, ನಾನು ಯಾರು ನಿಮಗೆ? ಅವಳು ಅಳುತ್ತಲೇ ಅವನ ಎದೆಯನ್ನು ತನ್ನ ಪುಟ್ಟ ಕೈಗಳಿಂದ ದೂರ ತಳ್ಳೋಕೆ ಪ್ರಯತ್ನಿಸ್ತಾಳೆ. ಆದರೆ ಋಗ್ವೇದ ಇವತ್ತು ಅವಳನ್ನು ಬಿಡುವ ಮೂಡ್ನಲ್ಲಿರಲಿಲ್ಲ. ಅವಳ ಒದ್ದೆಯಾದ ಸಣ್ಣ ಸೊಂಟವನ್ನು ತನ್ನ ಬಲಿಷ್ಠ ಕೈಗಳಿಂದ ಮತ್ತಷ್ಟು ಬಿಗಿಯಾಗಿ ಹಿಡಿದು ತನ್ನ ಶರೀರಕ್ಕೆ ಇನ್ನೂ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ನಾನಿವತ್ತು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ತಿಲ್ಲ ನೀತಿ. ಅವನು ಪ್ರೀತಿಯಿಂದ ಅವಳ ಮುಖದ ಮೇಲೆ ಬಿದ್ದಿದ್ದಂತಹ ಆ ಒದ್ದೆಯಾದ ಕೂದಲಿನ ಎಳೆಗಳನ್ನು ಮೆಲ್ಲನೆ ಸವರುತ್ತಾ ಅವಳ ಕಿವಿಯ ಹಿಂದೆ ಮಡಚ್ತಾನೆ. ಆಫೀಸ್ ಮತ್ತು ಮನೆಯ ಗದ್ದಲದಲ್ಲಿ ಅಂದಿನಿಂದ ಅವನು ಅವಳ ಹೆಣ್ಣಿನ ಅಂದವನ್ನು ಅಷ್ಟಾಗಿ ಸೂಕ್ಷ್ಮವಾಗಿ ಗಮನಿಸೇ ಇರಲಿಲ್ಲ. ಆದರೆ ಈಗ ಶವರ್ನ ನೀರಿನಲ್ಲಿ ಸಂಪೂರ್ಣ ಒದ್ದೆಯಾಗಿ ಸೀರೆ ಅಂಟುಕೊಂಡು ಮಾದಕವಾಗಿ ಬ್ಯೂಟಿಫುಲ್ ಆಗಿ ಕಾಣಿಸಿದ ಅವಳ ಇಡೀ ದೇಹವು ಅವನೊಳಗಿನ ಪ್ರೇಮದ ಜ್ವಾಲೆಯನ್ನು ತೀವ್ರವಾಗಿ ಬಡಿದೆಬ್ಬಿಸುವಂತೆ ಕಾಣ್ತಾ ಇತ್ತು, ಕೆರಳಿಸ್ತಾ ಇತ್ತು. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಶವರ್ ನೀರಿನ ಅಡಿಯಲ್ಲಿ ಒದ್ದೆಯಾದ ಸೀರೆಯಲ್ಲಿ ಅನ್ವಿತಾಳನ್ನು ಹಿಡಿದು ವೇದ್ ಈಗ ತನ್ನ ಇಡೀ ಚಾರಿಟಿ ಫಂಕ್ಷನನ್ನೇ ಮರೆತು ಹೋಗಿದ್ದಾನೆ. ಒಂದೆಡೆ ಫಂಕ್ಷನ್ ಹಾಲ್ನಲ್ಲಿ ಪ್ರಿಯಾ ಮತ್ತು ಆ ಮೀಡಿಯಾದವರು ವೇದ್ನ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಇತ್ತ ಬಾತ್ರೂಮ್ನಲ್ಲಿ ವೇದ್ ತನ್ನ ಮುದ್ದಾದ ಹೆಂಡತಿ ಮುನಿಸ್ಕೊಂಡು ಅನ್ವಿತಾಳನ್ನು ಸಮಾಧಾನ ಮಾಡಲು ಇನ್ಯಾವ ಹೊಸ ರೊಮ್ಯಾಂಟಿಕ್ ಅವತಾರ ಎತ್ತಾನೋ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್